ಭ್ರೂಣ ಹತ್ಯೆ ಪ್ರಕರಣದ ಬಗ್ಗೆ ತನಿಖೆಗೆ ಎಸ್ಐಟಿ ರಚಿಸಬೇಕು. ಎಸ್ಐಟಿ ರಚಿಸಿ ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ನೇಣು ಹಾಕಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಾವು ಯಾವ DH ಮೇಲೆ ಕೇಸ್ ಹಾಕಲ್ಲ, ಯಾರ ಮೇಲೆ ಒಬ್ಬನ ಮೇಲೆ ಹಾಕ್ಬಿಟ್ಟು ಅವ್ನು ಡಾಕ್ಟರ್ನು ಬಿಟ್ಬಿಡ್ತಾರೆ, ಆಸ್ಪತ್ರೆಯನ್ನು ಬಿಟ್ಬಿಡ್ತಾರೆ, ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನು ಬಿಟ್ಬಿಡ್ತಾರೆ. ಯಾರೋ ಒಬ್ಬರನ್ನ ಹಾಕಿ ಅವನ್ನ ಶಿಕ್ಷೆ ಗುಡ್ಪಡಿಸಿ ಆಚೆ ಬರ್ತಾ ಇದ್ವಿ. ಇದ್ರು ಸುರೇಶ್ ಗೌಡ್ರು ಹೇಳಿದ್ ಕರೆಕ್ಟು. ಏನಾದ್ರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇದನ್ನ ಬಚಾವ್ ಮಾಡಕ್ ಸಾಧ್ಯ. ನನ್ನ ಆ ಬಿಲ್ ತಂದ್ರಲ್ಲ, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಅದರಿಂದ ಇಂಥವ್ರಿಗೆಲ್ಲ ನೇಣು ಹಾಕ್ಬೇಕು. ನೇಣು ಹಾಕಿದ್ರೆ ಇಂಥವ್ರಿಗೆ ಬುದ್ಧಿ ಬರೋದು. ಕೆಲಸವನ್ನ ಇದ್ಯಾವುದೋ ಸರ್ಕಾರ ನಾನು ಹೇಳಲ್ಲ, ಈ ಸರ್ಕಾರ ಆ ಸರ್ಕಾರ ಅಲ್ಲ, ಇದು ಸಾಮಾಜಿಕ ಪಿಡುಗು, ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು. ಅದರಿಂದ ಯಾವುದೇ ಸರ್ಕಾರ ಮಾಡಿದ್ರು ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅದರಿಂದ ಇಂಥ ವ್ಯಕ್ತಿಗಳನ್ನ ಯಾರೋ ಒಬ್ಬನ ಮೇಲೆ ಕೇಸ್ ಹಾಕಿ ಬಿಡೋದಲ್ಲ, ಪೂರ್ತಿ ಸಿಸ್ಟಮ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ DHO ಮೇಲೆ ಹಾಕ್ಬೇಕು ಕೇಸು. ಹಾಕಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡ. ಇನ್ನು SPG ಆಸ್ಪತ್ರೆ ಭ್ರೂಣ ಹತ್ಯೆ ಕೇಸ್ ಸುತ್ತ ಅನುಮಾನದ ಹೊತ್ತ ಬೆಳೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಬಳಿ ಇರುವಂತಹ ಆಸ್ಪತ್ರೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಏನಿದೆ, ಇಲ್ಲಿ ಒಂದು ದೊಡ್ಡ ದಂಧೆನೇ ನಡೆದಿರುವಂತಹ ಅನುಮಾನಗಳು ವ್ಯಕ್ತವಾಗಿವೆ. ಒಂದು ವರ್ಷದಲ್ಲಿ 1500ಕ್ಕೂ ಹೆಚ್ಚು ಮಹಿಳೆಯರ ಸ್ಕ್ಯಾನಿಂಗ್ ಆಗಿದೆಯಂತೆ. ಆದರೆ ಇದರಲ್ಲಿ 400ಕ್ಕೂ ಹೆಚ್ಚು ಮಹಿಳೆಯರ ಹೆರಿಗೆ ಮಾಹಿತಿನೇ ಅಲಭ್ಯವಾಗಿದೆ. ನಾಪತ್ತೆಯಾಗಿರುವಂತಹ 400ಕ್ಕೂ ಹೆಚ್ಚು ಸ್ಕ್ಯಾನಿಂಗ್ ಮಾಹಿತಿಗಾಗಿ ಈಗ ತನಿಖೆ ನಡೀತಾ ಇದೆ. ಇವರೇನು ಹೆರಿಗೆ ಮಾಡಿಸ್ಕೊಂಡ್ರಾ ಅಥವಾ ಗರ್ಭಪಾತ ಮಾಡಿದಾರಾ ಇಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಸಂಶಯಗಳಿವೆ. ಸ್ಕ್ಯಾನಿಂಗ್ ದಾಖಲೆ ಬಗ್ಗೆ ಆರೋಗ್ಯ ಇಲಾಖೆ ಈಗ ತನಿಖೆ ನಡೆಸ್ತಾ ಇದೆ. ಸದ್ಯ ನಾಪತ್ತೆಯಾಗಿರುವಂತಹ SPG ಆಸ್ಪತ್ರೆಯ ವೈದ್ಯ ಶ್ರೀನಿವಾಸ್, ಆತನನ್ನ ಹುಡುಕೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಟೀಮ್ ಮಾಡಿದ್ದಾರೆ. ಆತ ಸಿಕ್ಕಿದ ನಂತರ, ಶ್ರೀನಿವಾಸ್ ಸಿಕ್ಕ ನಂತರವಷ್ಟೇ ಮತ್ತಷ್ಟು ಮಾಹಿತಿ ಲಭ್ಯವಾಗಲಿಕ್ಕಿದೆ. ಸೊ ಇನ್ನು ಈಗಾಗಲೇ ಅಲ್ಲಿ ಪತ್ತೆಯಾದಂತಹ ಒಂದು ಭ್ರೂಣ ಏನಿದೆಯಲ್ಲ, ಅದನ್ನು ಒಂದು ಬಾಕ್ಸ್ಗೆ ಹಾಕಿ ವೈದ್ಯಕೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅಲ್ಲೊಂದು ಮರಣೋತ್ತರ ಪರೀಕ್ಷೆ, ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಆ ಭ್ರೂಣದ ಬಗ್ಗೆ, ಮತ್ತಷ್ಟು ಡೀಟೇಲ್ಸ್ ಅದನ್ನು ಪತ್ತೆ ಮಾಡ್ತಾರೆ. ಇನ್ನು ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ರಿ, ಶ್ರೀನಿವಾಸ್ ಅಂತ ಹೇಳಿ ಈತನ ಹೆಸರು. ಈತನೇ ಈ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಿದ್ದು, ಈತನೇ ಓನರ್ ಅಂತ ಹೇಳಿ ಈಗ ತಿಳಿದು ಬಂದಿದೆ. ಈತ ಈಗ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾನೆ. ಈತನನ್ನು ಹಿಡಿದ್ರೆ ಈತನಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆಗಳಿವೆ. ವೈಟ್ಫೀಲ್ಡ್ನಲ್ಲಿರುವಂತಹ ವೈದ್ಯಕೀಯ ಆಸ್ಪತ್ರೆಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಭ್ರೂಣವನ್ನು ಕಳಿಸಿದ್ದಾರೆ.